ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ನಾನು ಇವಾಗ ಸೆಂಟ್ರಲ್ ಮಾರ್ಕೆಟ್ ಹಾಂಗ್ಕಾಂಗಲ್ಲಿದ್ದೀನಿ. ಇವಾಗ ನಿಮಗೆ ಒಂದು ವಿಭಿನ್ನವಾದ ಆಚರಣೆ ಹಾಂಗ್ಕಾಂಗಲ್ಲಿ ನಡೆಯುತ್ತೆ. ಅದು ಕ್ಯಾಂಟೋನೀಸ್ ಪೀಪಲ್ಲು ಈ ಆಚರಣೆನ ಮಾಡ್ತಾರೆ. ನಮ್ಮಲ್ಲಿ ಪಿತೃಪಕ್ಷ ಅಂತ ಕರೀತಾರೆ, ಇವರಲ್ಲಿ ಬಂದು ಅಂಗ್ರಿಗೋಸ್ಟ್ ಫೆಸ್ಟಿವಲ್ ಅಂತ ಹೇಳಿ. ಹೇಗೆ ನಮ್ಮ ಕಡೆ ಪಿತೃಪಕ್ಷ ಮಾಡ್ತೀವೋ ಹಾಗೆಯೇ ಇಲ್ಲೂ, ಆದರೆ ಒಂದು ಕಮ್ಯುನಿಟಿ ಗ್ಯಾದರ್ ಮಾಡಿ ಒಂದು ದೊಡ್ಡದಾಗಿ ಎಲ್ಲ ಸೇರಿ ನಾವು ಮನೇಲಿ ಒಂದು ಮಾಡ್ತೀವಿ. ಆದರೆ ಇಲ್ಲಿ ಒಂದು ಕಮ್ಯುನಿಟಿ ಸೇರಿ ಒಂದು ಜಾಗದಲ್ಲಿ ಎಲ್ಲ ಬಂದು ಒಂದು ಪ್ರೇಯರ್ ಮಾಡಿ ಎಲ್ಲ ಒಂದು ಎಡೆ ಏನಿಕ್ಬೇಕೋ ಪೇಪರ್ ಆಫರಿಂಗ್ಸು ಇಲ್ಲಿ ಸ್ವಲ್ಪ ವಿಭಿನ್ನ. ಹಾಗೂ ನಾವೇನು ಮಾಡ್ತೀವಿ ಅದು ಎಡೆ ಇಕ್ತೀವಿ, ಆದರೆ ಇಲ್ಲಿ ಪ್ರೇಯರ್ ಮಾಡಿ ಈ ಥರ ಎಲ್ಲ ಒಂದು ಗ್ಯಾದರಿಂಗ್ ಮಾಡಿ ನೋಡ್ತಿದ್ರಲ್ಲ, ಈ ಥರ ದೊಡ್ಡದಾಗೆಲ್ಲ ಸೇರಿ ಪ್ರೇಸ್ಟ್ ಎಲ್ಲ ಸೇರಿ ಆಲ್ಮೋಸ್ಟ್ ಏನು ಇದು 1.5 hour ಪೂಜೆ ನಡೆಯುತ್ತೆ. ಇದು ಪ್ರೇಯಿಂಗ್ಸ್ ಆದಮೇಲೆ ಇವರು ಆಫರಿಂಗ್ಸ್ ಮಾಡೋರು. ಆಫರಿಂಗ್ಸ್ ಮಾಡೋದು ನಾವು ಹೇಗೆ ಸಾಂಬ್ರಾಣಿ ಎಲ್ಲ ಹಾಕ್ತೀವೋ ಅವರು ಹೇಗೆ ಅವರ ಆ್ಯನ್ಸಿಸ್ಟರ್ಸ್ನ ಈ ಥರ ಒಂದು ಪೇಪರ್ ಆಫರಿಂಗ್ಸು, ಮನೆ ಕಟ್ಟೋದಾಗಲಿ ಪೇಪರಲ್ಲಿ ಮಾಡಿರೋ ಒಂದು ದುಡ್ಡಾಗಲಿ ಅದನ್ನೆಲ್ಲ ಆಫರಿಂಗ್ ಮಾಡಿ ಬರ್ನ್ ಮಾಡ್ತಾರೆ ಅವ್ರಿಗೆ ಖುಷಿ ಪಡ್ಸೋಕ್ಕೋಸ್ಕರ. ಅದನ್ನೆಲ್ಲ ಅವರು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಭೂಮಿಗೆ ಬಂದಾಗ ಸೊ ಅವರು ಏನು ವಾಪಸ್ ಹೋಗ್ತಾರೆ ಭೂಮಿಯಿಂದ, ಅವಾಗಲ್ಲಿ ಎಂಜಾಯ್ ಮಾಡೋಕ್ಕೆ. ಇದೆಲ್ಲ ಅವ್ರಿಗೋಸ್ಕರ ಖುಷಿ ಪಡ್ಸೋಕ್ಕೋಸ್ಕರ ನಾವೇನು ಇಲ್ಲಿ ಎಡೆ ಇಕ್ತೀವಿ. ಆ ಥರ ಇವರು ಸ್ವಲ್ಪ ಈ ಪೇಪರ್ ಮನಿ, ಕಾರ್ ಮಾಡೋದು, ಈ ಥರ ಡಿಸೈನ್ ಮಾಡೋದು, ಈ ಥರ ಏನೋ ಪ್ರೇಯರ್ಸ್ ಮಾಡಿ ಅವ್ರನ್ನ ಕರೆಸಿ ಇಲ್ಲಿ ಅವ್ರಿಗೆ ಒಂದು ಎಡೆ ಇಕ್ಕಿ ಅದೆಲ್ಲ ಈ ಥರ ಎಲ್ಲ ನಡೆಯುತ್ತೆ. ಇಲ್ಲಿ ನೋಡ್ತಿರಲ್ಲ, ಇಲ್ಲೆಲ್ಲ ಇದೇ ಹೇಳಿದ್ದು ಫುಡ್ ಆಫರಿಂಗ್ಸ್ ಇವೆಲ್ಲ ಇಕ್ಕಿರೋದು ಗುಡ್ಡಗಳು. ಅವರ ಕ್ಯಾಂಟೋನೀಸ್ ಪೀಪಲ್ ಸಪ್ರೇಟಾಗಿ ಮಾಡಿರೋದು ಇವೆಲ್ಲ. ಸೊ ಇಲ್ಲಿ ಬಂದು ಇದೆಲ್ಲ ಗಾರ್ಡಿಯನ್ಸು, ಪ್ರೊಟೆಕ್ಟರು. ಇದು ಸ್ಪೈಡರ್ ಮ್ಯಾನ್ ಬಂದು ಅವ್ರನ್ನ ಖುಷಿ ಪಡ್ಸೋಕ್ಕೋಸ್ಕರ ಸ್ಪೈಡರ್ ಮ್ಯಾನ್ ವೇಷನ ಧರಿಸಿರೋದು ಅವನು. ನೋಡಿ ಹೇಳ್ದನಲ್ಲ, ಪೇಪರ್ ಎಲ್ಲನೂ ಇಲ್ಲಿ ಬರ್ನಿಂಗ್ ಮಾಡ್ತಾರೆ. ಸೊ ಇದೆಲ್ಲ ಅವರು ಆಫ್ಟರ್ ಅರ್ತ್ ಹೋದಾಗ, ಭೂಮಿ ಬಿಟ್ಟು ಹೋದಾಗ ಸೊ ಅದನ್ನೆಲ್ಲ ತೊಗೊಂಡೋಗ್ತಾರೆ ಅನ್ನೋ ಒಂದು ನಂಬಿಕೆ. ಸೊ ಇವರೇ ನಮ್ಮ ಫ್ರೆಂಡ್ ಏಂಜಲು. ಸೊ ಇವ್ರು ಬಂದು ಎಲ್ಲರಿಗೂ ಕಮ್ಯುನಿಕೇಟ್ ಮಾಡ್ತಿದ್ರು. ಇವರು ಗ್ರೂಪ್ ಆರ್ಗನೈಸ್ ಮಾಡ್ತಾರೆ ಹಾಂಗ್ಕಾಂಗಲ್ಲಿ. ಸೊ ಇವ್ರು ಬಂದು ಅಲ್ಲಿ ಬಂದಿದ್ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕಂಟ್ರೀಸ್ ಪೀಪಲ್ಗೆ ಸೊ ಅವರು ಇದು ಹೇಳ್ತಿದ್ದಾರೆ ಎಷ್ಟು ಖರ್ಚಾಗುತ್ತೆ. ಇಟ್ಸ್ ವೆರಿ, ಈ ಥರ ಕಮ್ಯುನಿಟಿನ ಗ್ಯಾದರ್ ಮಾಡೋದು ತುಂಬ ಕಷ್ಟ, ವೆರಿ ರೇರ್. ಸೊ ಇದು ನೆಕ್ಸ್ಟ್ ವರ್ಷ ನಡೆದ್ರೂ ನಡಿಬೋದು, ಇಲ್ಲ ಅಂದರೂ ಇಲ್ಲ. ಸೊ ಇದು ಮಾಡೋಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಈ ಬೃಹತ್ ಸ್ಟ್ಯಾಚು ನೋಡ್ತಿದ್ರಲ್ಲ, ಇದು ಪೇಪರು ಮತ್ತು ಬ್ಯಾಂಬೂ ಸ್ಟಿಕ್ಕಿಂದ ಮಾಡಿರೋದು ಈ ಪ್ರತಿಮೆ. ಇದು ವಂಡರಿಂಗ್ ಸ್ಪಿರಿಟ್ಸ್ ಏನು ನಮ್ಮ ಆ್ಯನ್ಸಿಸ್ಟರ್ಸ್ಗಳು ಬಂದಾಗ ಅವ್ರನ್ನ ಯಾವುದೇ ಈ ಥರ ಘಟನೆ ನಡೆಯೋ ಥರ ಕಂಟ್ರೋಲ್ ಮಾಡೋಕ್ಕೆ ಈ ಒಂದು ಪ್ರತಿಮೆನ ದೊಡ್ಡದಾಗಿ ಬ್ಯಾಂಬೂ ಸ್ಟಿಕ್ಕು ಪೇಪರಲ್ಲಿ ಮಾಡಿ ಅಲ್ಲಿ ಇಕ್ಕಿರ್ತಾರೆ. ಸೊ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದು ಎದೆ ಭಾಗದಲ್ಲಿ ಒಂದು ಆರ್ಟ್ ಶೇಪಲ್ಲಿ ಇರುತ್ತೆ. ಅದನ್ನ ನೆಕ್ಸ್ಟ್ ಬರ್ತಾ ವಿಡಿಯೋಲಿ ತೋರಿಸ್ತೀನಿ. ಇವಾಗ ನನ್ನ ಫ್ರೆಂಡ್ ಏಂಜಲ್ನ ಇಂಟ್ರೊಡ್ಯೂಸ್ ಮಾಡಿ. ಕ್ರಿಯೇಟರ್ ಆಫ್ Hong Kong, Explore Hong Kong. Yeah. I just watched that page and came here. Coincidentally, I met her. Oh, thank you. Nice to meet you. Yeah, you too. ಸೊ ನೋಡ್ತಿದ್ದೀರಲ್ಲ, ಈಗ ಎದೆ ಭಾಗದಲ್ಲಿ ಆ ಸ್ಪಿರಿಟ್ನೆಲ್ಲ ಕಂಟ್ರೋಲ್ ಮಾಡ್ತಿರುತ್ತೆ. ಈಗ ನೋಡಿದ್ರಲ್ಲ, ಎದೆ ಭಾಗದಲ್ಲಿರೋದನ್ನ ತೊಗೊಂಡು ಸೊ ತೆಗ್ದಿದ ತಕ್ಷಣ ಏನು ಸ್ಪಿರಿಟ್ನ ಎಲ್ಲ ಕಂಟ್ರೋಲ್ ಮಾಡ್ತಿರುತ್ತೆ ಈ ಡೈಶಿಯ. ಸೊ ಅದನ್ನ ತೆಗ್ದಿದ ತಕ್ಷಣ ಎಲ್ಲ ಏನು ಬಂದಿರುತ್ತೋ ಎಲ್ಲ ಭೂಮಿಗೆ ಏನು ಆತ್ಮಗಳು ಬಂದಿರುತ್ತೋ ಆತ್ಮ ಎಲ್ಲ ವಾಪಸ್ ರಿಟರ್ನ್ ಹೋಗುತ್ತೆ. ಸೊ ಅದು ಒಂದು ಅವರ ಒಂದು ವಾಡಿಕೆ ಆಗಿರುತ್ತೆ. ಅಲ್ಲಿನ ಜನ ಕ್ಯಾಂಟೋನೀಸ್ ಪೀಪಲ್ ಒಂದು ಸಮುದಾಯದವ್ರದ್ದು. ಸೊ ಅದನ್ನ ತೆಗೆದಿದ್ದಾರೆ ಇವಾಗ ಆ ಪ್ರೆಸಿಡೆಂಟ್ ಅವರು. ಸೊ ಈಗ ಹತ್ತಿದ್ರಲ್ಲ, ಇವಾಗ ಆ ಡೈಶಿಯಾನ ಎಲ್ಲರೂ ಸೊ ಆ ಸ್ಪಿರಿಟ್ ಎಲ್ಲ ಹೋಗಾದ್ಮೇಲೆ ಈಗ ಅದನ್ನ ಕೆಳಗಿಳಿಸೋ ಒಂದು ಕಾರ್ಯ ನಡೀತಾ ಇದೆ. ಬೃಹತ್ ಆಕಾರ, ಸಿಕ್ಕಾಪಟ್ಟೆ ದೊಡ್ಡದು. ಸೊ ಅಲ್ಲೊಂದು ಆಲ್ಮೋಸ್ಟ್ 100 ಜನ ಇದ್ದರು. ಸೊ ಅದನ್ನ ಇಳಿಸಿ ಅದಾದಮೇಲೆಲ್ಲ ಹೊತ್ಕೊಂಡು ಹೋಗ್ತಾರೆ. ಫಸ್ಟು ಹೊತ್ಕೊಂಡು ಹೋಗೋಕ್ಕೂ ಮುಂಚೆ ಇವಾಗ ಎಲ್ಲರೂ ಬ್ಯಾಂಬೂ ಸ್ಟಿಪ್ ತೊಗೊಂಡು ಸೊ ಅದರಲ್ಲಿ ಏನಂದರೆ ಸ್ಪಿರಿಟು ಆತ್ಮಗಳು ಇರುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ. ಸೊ ಅದು ಹೋಗ್ಲಾಡ್ಸೋಕ್ಕೆ ಇವಾಗೆಲ್ಲ ಬ್ಯಾಂಬೂ ಸ್ಟಿಕ್ ತೊಗೊಂಡು ಸೊ ಒಂದು 5 minutes ಎಲ್ಲರೂ ತೊಗೊಂಡು ಹೊಡಿತಾರೆ. ದೇ ವಿಲ್ ಇಟ್ ಆನ್ ಇಟ್. ಸೊ ಅದನ್ನ ಜಸ್ಟ್ ಪ್ರವೋಕ್ ಮಾಡ್ತಾಯಿದ್ದಾರೆ ಹೋಗೋಕ್ಕೆ. ನೋಡಿ ಇವಾಗ ಎಲ್ಲ ಹೊಡಿತಿದ್ದಾರೆ.
ಫೈನಲಿ ಇವಾಗ ಡೈಶಿಯಾನ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಬೆಂಕಿ ಇದೆ, ಬೆಂಕಿಲಿ ಇವಾಗ ಬರ್ನಿಂಗ್ ಮಾಡಿ ಒಂದೊಂದಾಗಿ ಒಂದೊಂದು ಅಂಗಾಂಗನ ಕತ್ತರಿಸಿ ಎದೆ ಭಾಗ, ತಲೆ ಭಾಗ, ಕೈ ಕಾಲೆಲ್ಲ ಕತ್ತರಿಸಿ ಅದನ್ನ ಫುಲ್ ಬೆಂಕಿ ಒಳಗೆ ಹಾಕ್ತಾರೆ. ಸೊ ಈಗ ನೋಡ್ತಿದ್ರಲ್ಲ, ಇದೆಲ್ಲ ನಾರ್ಮಲ್ಲು ಪ್ರೊಸೀಜರ್ಸ್ ಮಾಡಿದ್ರಲ್ಲ. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು. ಅಲ್ಲೇ ಸ್ವಲ್ಪ ಆ ಕಡೆಯಲ್ಲಿ ಒಂದು ಬೆಂಕಿ ಹಾಕಿ ಸೊ ಅಲ್ಲಿ ಸುಡೋ ಒಂದು ಪದ್ಧತಿ ಇದೆ. ಆಲ್ಮೋಸ್ಟ್ ಎಲ್ಲ ಫಾರಿನರ್ಸೇ ಜಾಸ್ತಿ ಇದ್ದರು. ಕ್ಯಾಂಟೋನೀಸ್ ಪೀಪಲ್ ತುಂಬ ಆಲ್ಮೋಸ್ಟ್ ಒಂದು 30-40 ಇದ್ದರು. ಬಟ್ ಫಾರಿನರ್ಸ್ ಇನ್ಕ್ಲೂಡಿಂಗ್ ಮೀ ಒಂದು 150 ಜನ ಇದ್ವಿ. ನಮಗೆ ಇದು ಎಕ್ಸೈಟೆಡು, ಒಂಥರ ಡಿಫ್ರೆಂಟು. ನೋಡ್ತಿದ್ರೆ ಆ ತಲೆ ಭಾಗನ ಕತ್ತರಿಸಿದ್ದಾರೆ, ಅಂದರೆ ಕಟ್ ಮಾಡಿ ಇವಾಗ ಬೆಂಕಿಗೆ ಹಾಕ್ತಾರೆ ಒಂದೊಂದಾಗಿನೇ ತೋರಿಸ್ತಾ ಇದ್ದಾರೆ ನೋಡಿ. ತಲೆ ಭಾಗ ಮೇಯ್ನು. ಸೊ ಇದೇನಂದರೆ ಒಂದು ಸೋಲ್ಸ್ಗೆ, ಆತ್ಮಗಳಿಗೆ ಭಯ ಬರುತ್ತೆ. ಸೊ ಅವ್ರು ಯಾವುದು ಉಳಿಯಲ್ಲ, ಯಾವುದೇ ಈ ಥರ ಘಟನೆ ನಡೆದಂಗೆ ಅವ್ರು ವಾಪಸ್ಸು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ. ಇವಾಗ ಫುಲ್ ದೇಹನೇ ಬೆಂಕಿ ಒಳಗೆ ಹಾಕ್ತಿದ್ದಾರೆ, ಬಟ್ ಆಗಲ್ಲ. ಸೊ ಒಂದೊಂದಾಗಿ ಕಟ್ ಮಾಡಿ ಇವಾಗ ಕೈ ಕತ್ತರಿಸ್ತಾರೆ, ಅದಾದಮೇಲೆ ಕಾಲು ಕತ್ತರಿಸ್ತಾರೆ. ಹಿಂಗೆ ಒಂದೊಂದಾಗಿ ಅಂಗಾಂಗ ಕಟ್ ಮಾಡಿ. ಬನ್ನಿ ನೋಡೋಣ. ಅಲ್ಲೇನೋ ಸ್ವಲ್ಪ ಸಿಕ್ಕಾಕೊಂಡಿದೆ, ಅದಕ್ಕೋಸ್ಕರ ನೋಡಿ ಕಟ್ ಮಾಡಿದ್ರು. ಇವಾಗ ಅದು ಒಂದು ಬಟ್ಟೆಯಲ್ಲಿ ಡೈಶಿಯಾನ ಬ್ಯಾಂಬೂ ಸ್ಟಿಕ್ ಪೇಪರ್ ಮಾಡಿರ್ತಾರಲ್ಲ, ಸ್ವಲ್ಪ ಅದಕ್ಕೆ ಕಷ್ಟ ಆಗ್ತಿದೆ. ಅದಾದಮೇಲೆ ರಿಮೂವ್ ಮಾಡ್ತಾರೆ ನೋಡಿ. ಕೈನ ರಿಮೂವ್ ಮಾಡಿದ್ರು, ಪೇಪರಿಂದ ಮಾಡಿರೋದು. ಸೊ ನೋಡಿ ಆಗ್ತಾ ಇದ್ದಾನೆ, ಎಸೆದ್ರು. ಅದಾದಮೇಲೆ ಇನ್ನೂ ಒಂದು 1/2 hour ಟೈಮ್ ಇತ್ತು. 1/2 hour ಆಗುತ್ತೆ ಅಂತ ನಂಗೆ ಗೊತ್ತಾಯ್ತು. ಸೊ ನಾನು ಇನ್ನೂ ಅಂಗಾಂಗಗಳನ್ನೆಲ್ಲ ಕಟ್ ಮಾಡಿ ಬೆಂಕಿಗೆ ಹಾಕಿ ಅವ್ರವ್ರ ಮನೆಗೆ ಹೋಗ್ತಾರೆ. ಸೊ ನಾನು ನನ್ನ ಹೋಟೆಲ್ಗೆ ಹೋಗ್ಬೇಕಾಯ್ತು. ಸೊ ಗೊತ್ತಾಯ್ತಲ್ಲ ನಿಮ್ಗೆ ಹೇಗೆ ಆಚರಣೆ ಹಾಂಗ್ಕಾಂಗ್ನಲ್ಲಿ ಕ್ಯಾಂಟೋನೀಸ್ ಪೀಪಲ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.